ನಮಸ್ಕಾರ. ಇವತ್ತಿನ ಮಂಕುತಿಮ್ಮನ ಕಗ್ಗದಲ್ಲಿ ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತುವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ. ಡಿ ವಿ ಜಿಯವರು ಏನು ಹೇಳಿದ್ದಾರೆ ಅಂದರೆ, ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತುವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯುಂ ಮಂಕುತಿಮ್ಮ. ಅಂದರೆ ವ್ಯವಹಾರ ಆಗಬೇಕಲ್ಲ, ವ್ಯವಹಾರ ಸಿದ್ಧಿ ಆಗಬೇಕು ಅಂದರೆ ಮೂಲ ಕಾರಣ ಏನಿರಬೇಕು ಅಂದರೆ ಮುಖದಲ್ಲಿ ಒಂದು ನಗು ಇರಬೇಕು. ಮುಖದ ಮೇಲಿನ ಮಂದಹಾಸ ಒಬ್ಬ ನಾಯಕನಿಗೆ ಇರಲೇಬೇಕು. ಮಂದಹಾಸ ಇಲ್ಲ ಅಂದರೆ ಅವನು ನಾಯಕ ಆಗಲಿಕ್ಕೆ ಆಗೋದೇ ಇಲ್ಲ. ತಾಯಿಯ ನಗುವನ್ನು ಕರುಳ್ ನಗು ಅಂತ, ಕರುಳಿನಿಂದ ಬಂದ ನಗು ಅಂತ ಹೇಳ್ತಾರೆ. ರಾಜಕಾರಣಿಗಳ ನಗುವನ್ನು ಕೊರಳ್ ನಗು, ಕುತ್ತಿಗೆಯ ಮೇಲಿನ ನಗು. ಮಗುವಿನ ನಗು ಅಥವಾ ಹೂವು ಅರಳುವಾಗ ಅದು ನಗು ಅಂತ ಅನ್ನಿಸುತ್ತಲ್ಲ, ಆ ನಗು ಅದು ಮುಗುಳ್ ನಗು ಅಂತ. ಹೀಗೆ ನಗುವಿನಲ್ಲಿ 3 ಪ್ರಕಾರಗಳನ್ನಾಗಿ ಮಾಡಿದ್ದಾರೆ. ನಮ್ಮ ಬದುಕಿನಲ್ಲಿ ಕೆಲವಷ್ಟು ಮೌಲ್ಯಗಳನ್ನು ನಿರಂತರವಾಗಿ ಅನುಸರಿಸಿಕೊಂಡು ಬರಬೇಕು. ಅದರಲ್ಲಿ ತಾಳ್ಮೆ, ಕ್ಷಮೆ, ಕ್ಷಮೆಯ ಧರಿತ್ರಿ ಅನ್ನುವ ಮಾತನ್ನು ಹೇಳುತ್ತಾರೆ. ತಾಳ್ಮೆ ಇದ್ದವನು ಎಲ್ಲಿಯೂ ಬಾಳುತ್ತಾನೆ. ಅವನು ಬಾಳು ಸುಗಮವಾಗಿ ಸಾಗಬೇಕಾದ್ರೆ ತಾಳ್ಮೆ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತೆ ಅಂತ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಯಾವಾಗಲೂ ಮುಖದಲ್ಲಿ ಪ್ರಸನ್ನತೆ ಇರಬೇಕು, ನಗು ಇರಬೇಕು, ಅದು ಮುಗುಳ್ ನಗು ಇರಬೇಕು ಅಂತ. ಸ್ಮಿತಪೂರ್ವಾಭಿಷಕ್ತ ರಾಮಚಂದ್ರನಲ್ಲಿ ಯಾವಾಗಲೂ ಅವನು ಮಾತನಾಡಲಿಕ್ಕಿಂತ ಮೊದಲು ಮುಗುಳ್ನಗೆಯೊಂದಿಗೆ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದ ಅಂತ. ನಾವು ನಕ್ಕಿದ್ದು ಬೇರೆಯವರ ಕಿವಿಗೆ ಕರ್ಕಶವಾಗಿ ಕೇಳಬಾರ್ದು. ನೋಡಿ, ಸಾಮಾನ್ಯವಾಗಿ ಟಿ ವಿಯಲ್ಲಿ, ಚಲನಚಿತ್ರಗಳಲ್ಲಿ ಖಳನಾಯಕ ಅವನು ನಗ್ತಾನಲ್ಲ, ಅದು ಕಿವಿಗೆ ಕೇಳಿಸುವಂಥ ನಗು. ಅದನ್ನು ಕೇಳಿದರೆ ಯಾರಿಗಾದರೂ ಖುಷಿ ಆಗತ್ತಾ? ಇಲ್ಲ. ಆ ನಗು ಮನಸ್ಸಿಗೆ ಕಿರಿಕಿರಿ ಆಗತ್ತೆ. ಕೆಕ್ಕರಿಸಿ ಧಿಕ್ಕರಿಸಿ ನಕ್ಕರೆ ಆ ನಗು ಹಿಂಸೆ ಆಗುತ್ತೆ, ಆ ನಗು ಚುಚ್ಚುತ್ತೆ. ಹಾಗೆ ಒಂದು ಹೂ ಅರಳಿದಾಗ ಮಂದಹಾಸ ಎಷ್ಟು ಖುಷಿ ಕೊಡುತ್ತೆ. ಒಂದು ಮಗು ನಿದ್ದೆ ಮಾಡ್ತಾ ಇದ್ದಾಗ ನಿದ್ದೆಯಲ್ಲಿ ಒಂದು ನಗುತ್ತೆ. ಅದು ಮಗು ಸಣ್ಣಕ್ಕೆ ನಗತ್ತೆ. ಅದನ್ನು ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ. ಆ ಥರ ನಗು ಇರಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ನಗುವಿನಲ್ಲಿಯೂ ತುಂಬ ವ್ಯತ್ಯಾಸ ಇರುತ್ತದೆ. ಮಾಸ್ಟರ್ ಹಿರಣ್ಣಯ್ಯನವರು ಹೇಳೋದು ಪ್ರಕಾರ ಮುಗುಳ್ನೆಗೆ, ಕೊರಳ್ನೆಗೆ, ಕರುಳ್ನೆಗೆ ಅಂತ ಅವರು 3 ವಿಧವಾಗಿ ಅವರು ವಿಂಗಡಿಸಿದ್ದಾರೆ. ನಗುವಿನಲ್ಲೂ ವಿಂಗಡಣೆಗಳನ್ನು ಮಾಸ್ಟರ್ ಹಿರಣ್ಣಯ್ಯನವರು ಮಾಡಿದ್ದಾರೆ. ಹಿತವಿರಲಿ ವಚನದಲ್ಲಿ, ಋತುವ ಬಿಡದಿರಲಿ. ಕೆಲವರು ಮಾತನಾಡಿದರೆ ಸಾಕು ಸಿಟ್ಟು ಬರುತ್ತೆ, ಚುಚ್ಚಿ ಮಾತಾಡ್ತಾ ಇರ್ತಾರೆ. ಮಾತನಾಡುವಾಗ ಯಾವಾಗಲೂ ಹಿತವಾಗಿ ಮಿತವಾಗಿ ಮಾತನಾಡಬೇಕು ಅಂತ. ಬೇರೆಯವರಿಗೆ ನೋವಾಗದಂತೆ ನೋಡಿಕೊಂಡು ಮಾತಾಡಬೇಕು. ಈ ಮಾತಿನಿಂದಲೇ ಜಗತ್ತನ್ನು ಗೆದ್ದವರು ಸ್ವಾಮಿ ವಿವೇಕಾನಂದರು. ಅವರಲ್ಲಿ ಧರಿಸುವ ಬಟ್ಟೆಯಲ್ಲಿ ಪಾಕೆಟ್ ಇರಲಿಲ್ಲ, ಆದರೆ ಮಾತನ್ನು ಅಷ್ಟು ಚೆನ್ನಾಗಿ ಆಡಿ ಜಗತ್ತನ್ನೇ ಗೆದ್ದವರು. ಸರ್ವಜ್ಞ ತ್ರಿಪದಿ ಹೇಳುತ್ತಲ್ಲ, ಮಾತಿನಿಂ ನಗೆ ಹನಿಯು ಮಾತಿನಿಂ ಹಗೆ ಕೊಲೆಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ ಅಂತ.
ಮಾತಿನಿಂ ನಗೆಹನಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯವು. ಸರ್ವಜ್ಞ. ಎಷ್ಟು ಚೆನ್ನಾಗಿದೆ. ಮಾತೆಂಬ ಆಭರಣ ಒಬ್ಬರಲ್ಲಿ ಇದ್ದರೆ, ನಮ್ಮಲ್ಲಿದ್ದರೆ, ಬೇರೆಲ್ಲ ಆಭರಣ ನಶಿಸಿ ಹೋಗ್ಬಿಡತ್ತೆ. ಆದರೆ ಮಾತೆಂಬ ಆಭರಣ ನಶಿಸಿ ಹೋಗುವುದೇ ಇಲ್ಲ. ಬೇರೆ ಎಲ್ಲ ನಾವು ಹಾಕುವಂಥ ಆಭರಣ ನಶಿಸಿ ಹೋಗಬಹುದು, ಆದರೆ ಒಳ್ಳೆ ಮಾತಾಡುವಂತಹ ಗುಣ ನಮ್ಮಲ್ಲಿದ್ದರೆ ಅದು ನಶಿಸಿ ಹೋಗುವುದಿಲ್ಲ, ಕಳೆದು ಹೋಗುವುದು ಕೂಡ ಇಲ್ಲ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಮನಸ್ಸನ್ನು ತುಂಬ ನಿಯಂತ್ರಣದಲ್ಲಿ ಇಟ್ಕೊಂಡು ಶಾಂತವಾಗಿ ಇರಬೇಕು. ಯಾರು ಏನು ಹೇಳಿದರೂ ಶಾಂತವಾಗಿ ಕೇಳಿಸ್ಕೊಂಡು ಪ್ರಶಾಂತವಾಗಿ ಉತ್ತರವನ್ನು ನೀಡಬೇಕು. ತಿನ್ನುವ ವಿಚಾರದಲ್ಲಿಯೂ ಕೂಡ ಅಷ್ಟೆ, ಮಿತವಾದ ಆಹಾರವನ್ನು ತಿನ್ನಬೇಕು. ಆದಷ್ಟು ಸಂಪ್ರದಾಯಬದ್ಧವಾದ ಆಹಾರವನ್ನೇ ಸೇವಿಸಬೇಕು. ಸಾತ್ವಿಕ ಆಹಾರವನ್ನು ಆದಷ್ಟು ಸೇವಿಸಿದಾಗ ಮನಸ್ಸು ಉಲ್ಲಾಸವಾಗಿ ಇರುತ್ತೆ. ಎಲ್ಲಿಯೂ ನಾವು ಅತಿಯಾಗಿ ಮಾತನಾಡಬಾರ್ದು, ಎಲ್ಲಿಯೂ ನಾವು ಅತಿಯಾಗಿ ಬೇರೆಯವರಿಗೆ ಸಲಹೆ ಕೊಡಲಿಕ್ಕೆ ಹೋಗಬಾರ್ದು, ಎಲ್ಲಿಯೂ ನಾವು ಸಿಕ್ಕಾಪಟ್ಟೆ ಸಿಕ್ಕಿದ್ದೇ ಸೋಮವಾರ ಅಂತ ತಿಂದುಬಿಡಬಾರ್ದು. ಯಾವುದೂ ಅತಿಯಾಗಿ ಬೇಡ, ಎಲ್ಲವೂ ಮಿತವಾಗಿರಬೇಕು ಅಂತ ಡಿ ವಿ ಜಿಯವರು ಹೇಳ್ತಾರೆ. ನಮ್ಮ ಬದುಕು ಹಸನಾಗಿರಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ, ಈ ಮೌಲ್ಯಗಳನ್ನು ನಾವು, ಈ ಎಲ್ಲ ಮೌಲ್ಯಗಳು ಇದುವರೆಗೆ ಏನು ಹೇಳಿದೀವೋ ಅದನ್ನು ನಮ್ಮದಾಗಿಸಿಕೊಳ್ಳಬೇಕು. ನಮಸ್ತೆ.